ನಿನಗೆ ಇಲ್ಲಿ ಕೂರೋಕ್ಕೆ ಯೋಗ್ಯತೆಯಿಲ್ಲ ವಿನಯ್. ಈ ಹುಡುಗಿ ಮಾತಿಗೆ ವಿನಯ್ ಸುಸ್ತು. ಹೌದು ಸ್ನೇಹಿತರೆ, ನಿನಗೆ ಇಲ್ಲಿ ಕೂರೋಕ್ಕೆ ಯೋಗ್ಯತೆಯೇ ಇಲ್ಲ, ನೀನು ಬಿಗ್ ಬಾಸ್ಗೆ ಅನರ್ಹ ಅನ್ನೋ ಮಾತನ್ನು ಒಂದು ಹುಡುಗಿ ಹೇಳಿದ್ದಾರೆ. ಈ ಹುಡುಗಿ ಮಾತಿಗೆ ಒಂದು ವಿನಯ್ ಗೌಡ ಅವರು ಒಂದು ಸುಸ್ತಾಗಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾಗಿ ಒಂದು ಹುಡುಗಿ ಮಾತನಾಡಿದ್ರು, ಯಾಕೆ ವಿನಯ್ ಅವರು ಸೂಟ್ ಆಗಲ್ಲ ಇದಕ್ಕೆ, ಸೊ ಏನು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ 2ನೇ ದಿನದ ಸವಾಲುಗಳು ಮತ್ತಷ್ಟು ತುಂಬಾ ಕಠಿಣಗೊಂಡಿದ್ವು. ಈ ಬಾರಿ ಬಿಗ್ ಬಾಸ್ನಲ್ಲಿ ಇಬ್ಬರಿಬ್ಬರು ಸ್ಪರ್ಧಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇಬ್ಬರಿಬ್ಬರು ಅಗ್ನಿ ಪರೀಕ್ಷೆ ಹಾಜರಾಗ್ತಾಯಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಈ ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯು ತುಂಬ ತೀವ್ರಗೊಂಡಿತ್ತು. ಈ ಟಾಸ್ಕ್ನಲ್ಲಿ ಸ್ಪರ್ಧಿಗಳು 4 ಜನ ಜಡ್ಜಸ್ಗಳ ಪೈಕಿ ಒಬ್ಬರನ್ನು ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಿ ಅವರ ಫೋಟೋವನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಬೇಕೆಂಬ ಒಂದು ಕಠಿಣ ನಿಯಮವನ್ನು ನೀಡಲಾಗಿದೆ. ಸೊ ಇದರಲ್ಲಿ ನೋಡಬೇಕಪ್ಪ ಅಂತಂದರೆ, ನಾಮಿನೇಷನ್ ಪ್ರಕ್ರಿಯೆ ಶುರುವಾದಾಗ 3 ಹೆಣ್ಣು ಮಕ್ಕಳ ಪೈಕಿ ಇಬ್ಬರು ಚಂದನ್ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡ್ತಾರೆ. ಮತ್ತು ನೋಡಬೇಕಪ್ಪ ಅಂತಂದರೆ, ಗೇಮ್ ಸೋತರೂ ಕೂಡ ಅದನ್ನು ಹೇಗೆ ಗೆಲ್ಲಬೇಕು ಎಂಬ ಸ್ಟ್ರಾಟಜಿ ಅವರಿಗೆ ಗೊತ್ತಿದೆ ಎಂಬ ಕಾರಣವನ್ನು ನೀಡ್ತಾರೆ. ಈ ರೀತಿಯಾಗಿ ಚಂದನ್ ಶೆಟ್ಟಿಯನ್ನು ಇವರು ನಾಮಿನೇಟ್ ಮಾಡ್ತಾರೆ. ಸೊ ಅದಾದ ನಂತರ ಏನಾಗುತ್ತೆಪ್ಪ ಅಂತಂದರೆ, ಮತ್ತು ಈ ಒಂದು ತುಂಬ ಹೈಲೈಟ್ ಏನಪ್ಪ ಅಂತಂದರೆ, ಒಬ್ಬ ಮಹಿಳಾ ಸ್ಪರ್ಧಿಯವರು ವಿನಯ್ ಗೌಡ ಅವರ ಮೇಲೆ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೀಸನ್ 10ರಲ್ಲಿ ಡ್ರೋನ್ ಪ್ರತಾಪ್ ಅವರ ಮಧ್ಯೆ ನಡೆದ 35 ಕಂಪನಿಗಳ ವಿಚಾರವನ್ನು ಅವರು ಮರುಸ್ಥಾಪಿಸಿ ಒಂದು ಯೋಚನೆಯನ್ನು ಮಾಡ್ತಾರೆ. ಒಂದು ಸ್ಟಾರ್ಟಪ್ ಶುರು ಮಾಡಬೇಕಾದ್ರೆ ಬಹಳ ಕಷ್ಟಪಡಬೇಕು, ಆದರೆ ನೀವು 35 ಸ್ಟಾರ್ಟಪ್ಗಳನ್ನು ಇಟ್ಟುಕೊಂಡಿದ್ದೇನೆ ಅನ್ನೋ ಸುಳ್ಳು ಹೇಳುವ ಮೂಲಕ ಹೊರಗಿನ ನಿಜವಾದ ಫೌಂಡರ್ಸ್ಗಳಿಗೆ ಹಾಗೂ ಸ್ಟಾರ್ಟಪ್ ಓನರ್ಸ್ಗಳಿಗೆ ಅವಮಾನ ಮಾಡಿದ್ದೀರಿ ಎಂದು ವಿನಯ್ ಗೌಡ ಅವರ ವಿರುದ್ಧ ಗುಡುಗಿದ್ದಾರೆ. ಅಂತಿಮವಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕೆ ಲಾಯಕ್ಕಿಲ್ಲ ಎಂದು ನೇರವಾಗಿ ಖಡಕ್ಕಾಗಿ ವಿನಯ್ ಗೌಡ ಅವರ ಫೋಟೋಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕೋದ್ರ ಮೂಲಕ ಅವರನ್ನು ನಾಮಿನೇಟ್ ಮಾಡುವುದನ್ನು ತುಂಬಾ ಒಂದು ಧೈರ್ಯವಾಗಿ ಮಾಡಿದ್ದಾರೆ. ಸೊ ಇಂತಹ ಪ್ರತಿಭೆಗಳನ್ನು ಮೆಚ್ಚಬೇಕು. ಯಾಕಪ್ಪ ಅಂತಂದರೆ, ನಾನು ಸೆಲೆಕ್ಟ್ ಆಗಲಿ ಬಿಡಲಿ, ಆದರೆ ಅವರನ್ನು ನಾಮಿನೇಟ್ ಮಾಡಬೇಕು, ಅವ್ರ ಎದುರಿಗೆ ನಿಂತು ಮಾತನಾಡಬೇಕು ಅನ್ನೋ ಒಂದು ಕಿಚ್ಚಿದೆಯಲ್ಲ, ಅದು ತುಂಬ ಅಲ್ಟಿಮೇಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ತುಂಬ ಸಖತ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ವಿನಯ್ ಗೌಡ ಅವರ ಫೋಟೋವನ್ನು ಸುಟ್ಟು ಬಿಟ್ಟಿರೋದು, ನೀವು ಲಾಯಕ್ಕೆ ಇಲ್ಲ ಬಿಗ್ ಬಾಸ್ನಲ್ಲಿ ಇರೋದಕ್ಕೆ, ನೀವು ವೇಸ್ಟ್, ಜಡ್ಜಸ್ ಆಗಿ ಕೂತಿರೋದು ವೇಸ್ಟ್ ಅನ್ನೋ ಮೂಲಕ ಈ ರೀತಿಯಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಇವ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೆ, ಇಂತಹ ಮಹಿಳೆ ಬಗ್ಗೆ, ಸೊ ಬಿಗ್ ಬಾಸ್ ಬಗ್ಗೆ ಹೀಗೆ ಅನ್ನಿಸ್ತೆ ನಿಮಗೆ? ಬಿಗ್ ಬಾಸ್ ಸೀಸನ್ 13 ಒಂದು ಈ ರೀತಿಯಾಗಿ ಇರಬೇಕಾಗಿತ್ತಾ ಅಥವಾ ಮೊದಲನೇ ರೀತಿಯಲ್ಲಿ ಇರಬೇಕಾಗಿತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.